ಮತ್ತು ಪರಮಾತ್ಮ ನಿಮಗೆ ಕೊಡ್ರಿ ಕೊಡ್ರಿ ಅಂತ ಯಾಕತಾನಂತಂದ್ರೆ ಇದು ನೆನಪಿರ್ಲಿ, ದಾನ ಮಾಡ್ರಿ ಅಂತ ಯಾಕತಾನಂತಂದ್ರೆ ನಿಮಗೆ ಇನ್ನೂ ಹೆಚ್ಚಿಗೆ ಕೊಡ್ಬೇಕನ್ನೋದೈತೆ ಒಂದು. ಭಾಳ ಮಂದಿಗೆ ಗೊತ್ತಿಲ್ಲ. ಈಗ ಒಬ್ಬ ಏನು ಮಾಡಿದ, ಅಪ್ಪ ಪ್ಯಾಟ್ಯಾಂದ 1 ಕಿಲೋ ಪೇಡೆ ತಂದ್ರಿ, 1 ಕಿಲೋ ಪೇಡೆ ತಂದ. ಮಗ ಓಡಿ ಬಂದು ಕ್ಯಾರೆ, ಯಪ್ಪ ನನಗೇನು ತಿನ್ನಾಕ ತಂದಿ ಅಂತ ತೆಕ್ಕಿ ಹಾಕಿದ. ಹಂಗಿಲ್ಲ ಅಂದ. ನೋಡ್ರಿ ಹೆಂಗೆ ಅಪ್ಪನ ತಂದು ಕೊಟ್ಟಾನ, ಅವ ತಿನ್ಕೋತ ಕುಂತಾನು. 1 ಪೇಡೆ ಕೊಡು ಅಂತಂದ್ರೆ ಕೊಡುವಾಗ ಅರ್ಧ ಕೊಡಪ್ಪ ಅಂದವ ಅಪ್ಪ. ಇಲ್ಲ ಕೊಡಂಗಿಲ್ಲ, ಇವೆಲ್ಲ ನನ್ನೂ ಅದಾವ ಅಂದ. ಅರ್ಧದೊಳಗಿಂದ ಅರ್ಧ ಕೊಡು ಅಂತ ಕೇಳಿದ. ಯಾಕೆ? ನನ್ನೂ ಅದಾವ ಅಂದ. ಇದನ್ನು ಹೇಳ್ತಿ ನೋಡಿದ್ಲ್ರಿ, ಇವು ಬೇಡೋದು ಅವು ನನ್ನೂ ಅದಾವ ಅನ್ನೋದು. ಯಾಕೆಂದ್ಲು, ಎಂಥವು ದವಳವ ನೀನು, ನಿನಗೆ ಪೇಡೆ ತಿನ್ಬೇಕು ಅನಿಸ್ತಿತ್ತು ಅಂತಂದ್ರೆ ತಿಂದ ತರಬೇಕಾಗಿತ್ತು ನೀನು. ಎಲ್ಲ ತಂದು ಅವನ ಕೈಯಾಗ ಕೊಟ್ಟು ಭಿಕ್ಷುಕರಿಗೆ ನನಗೊಂದು ಕೊಡು ನನಗೊಂದು ಕೊಡು, ಅಲ್ಲಿ ತಿಂದ ತರಬೇಕು ನೀನು. ಆವಾಗ ಅವ ಹೇಳ್ತಾನೆ, ಹುಚ್ಚಿ ನನಗೆ ತಿಂದ ತರೋದು ಗೊತ್ತಿಲ್ಲ ಅಂತಂದೇನಿ, ತಿಂದ ತರೋದು ನನಗೆ ಗೊತ್ತಿಲ್ಲ ಅಂತಂದು ನಾನು ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಕತ್ತೀನಿ. ನಾ ಯಾಕೆ ಬೇಡಕತ್ತೀನಿ? ತಿನ್ನಾಕಲ್ಲ, ತಂದು ಕೊಟ್ಟವು ನಾನ ಒಂದು ಪೇಡೆ ಬೇಡಿದ್ರೆ ಅರ್ಧ ಬೇಡಿದ್ರೆ ಕೊಡವಲ್ಲ, ಇನ್ನು ನನಗ ಕೊಡವಲ್ಲ ಅಂತಂದ್ರೆ ಇನ್ನು ಓಣ್ಯಾಗಿನ ಹುಡುಗರಿಗೇನು ಕೊಡ್ತಾನಿವ, ನೆರೆಮನೆಯಾಗಿನ ಹುಡುಗರಿಗೇನು ಕೊಡ್ತಾನಿವ. ಅದಕ್ಕೆ ನನ್ನ ಮಗನಿಗೆ ಹಂಚಿ ಊಟ ಮಾಡುವುದನ್ನು ಕಲಿಸಬೇಕು ಅಂತ ಬೇಡಕತ್ತೀನಿ. 2ನೇ ಕಾರಣ, ಅವ ಕೊಟ್ಟ ಪೇಡೆ ಒಳಗೆ ಹೆಚ್ಚಿಗೆ ರುಚಿ ಅನುಭವಿಸಬೇಕು ಅಂತ ನಾ ಬೇಡಕತ್ತೇನಿ. ಅಲ್ಲೇ ತಿಂದು ಬಂದ್ರೆ ಅಷ್ಟು ರುಚಿ ಹತ್ತಂಗಿಲ್ಲ. ನನ್ನ ಮಗ ಕೊಟ್ಟ ಆತಂದ್ರೆ ಅದ್ರಾಗ ಭಾಳ ರುಚಿ, ಅದನ್ನು ಅನುಭವಿಸ್ಬೇಕಂತ ಬೇಡಕತ್ತೇನಿ. 3ನೇ ಕಾರಣ, ಅವ ಬೇಡೋ ತಡ ಇಲ್ಲ ಕೊಟ್ಟ ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ತಂದು ಕೊಡಬೇಕು ಅಂತ ಬೇಡಕತ್ತೇನಿ ಅಂತ. ಹಂಗೆ ಪರಮಾತ್ಮ ನಿಮಗೆ ದಾನ ಮಾಡ್ರಿ ಅಂತ ಧರ್ಮಶಾಸ್ತ್ರದೊಳಗೆ, ವೇದಗಳಲ್ಲಿ, ಕುರಾನದಲ್ಲಿ, ಹದೀಸ್ಗಳಲ್ಲಿ ಹೇಳ್ಯಾನು ಅಂತಂದ್ರೆ ನಿಮಗೆ ಹೆಚ್ಚಿಗೆ ಕೊಡಬೇಕಂತ ಇದನ್ನು ಹೇಳ್ಯಾನು ಅಂತ ತಿಳಿಬೇಕು. ಅದಕ್ಕೆ ದಾನ ಮಾಡಬೇಕು.